ಒಂದು ಸರ್ಕಾರ ಮಾಡುವ ಕೆಲಸವನ್ನ ಬಿರುವೇರು ಕುಡ್ಲ ಸಂಘಟನೆ ಮಾಡುತ್ತಿದೆ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅವರು ಬಂಟ್ವಾಳ ಬಂಡಾರಬೆಟ್ಟುವಿನಲ್ಲಿ ಮಂಗಳೂರಿನ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಮತ್ತು ಬಿರುವೇರು ಕುಡ್ಲ ಮಹಾಸೇವಾ ಯೋಜನೆ 2021ರ ಅಂಗವಾಗಿ ನಿರ್ಮಿಸಲಾದ ನೂತನ ಮನೆಯನ್ನ ಹಿಂದುಳಿದ ಕುಟುಂಬದ ಲಿಂಗಪ್ಪ ಮೋಹಿನಿ ದಂಪತಿಗಳಿಗೆ ಹಸ್ತಾಂತರಿಸಿ ಮಾತನಾಡ್ತಾ ಇದ್ರು. ಸಾಮಾಜಿಕ ಕಳಕಳಿ ತುಡಿತ ಅವರ ಹೃದಯದಲ್ಲಿರತಕ್ಕಂಥದ್ದು. ಒಂದು ಸಂಘಟನೆಯನ್ನ ನಡೆಸುವುದು ಎಷ್ಟು ಕಷ್ಟ ಅಂತ ಸಂಘಟನೆ ಒಳಗಿದ್ದವರಿಗೂ ಗೊತ್ತಿರುತ್ತೆ. ಒಂದು ಸಂಘಟನೆಯನ್ನ ಕಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆಸುವುದು ಹೇಗೆ ಅಂತ ಹೇಳುವಂಥದ್ದು ಅದರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು. ಅದರ ಮಧ್ಯೆ ಇವತ್ತು ಜಿಲ್ಲೆಯಲ್ಲೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಯುವಕರ ತಂಡವನ್ನ ಉದಯ ಪೂಜಾರಿ ಅವರು ಕಟ್ಟಿದ್ದಾರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಬಹಳ ಟೀಕೆಗಳನ್ನ ಕೇಳಿದ್ದಾರೆ. ನಾನೇ ಕೇಳ್ತೇನೆ, ಸಹಜವಾಗಿರ್ತಕ್ಕಂಥದ್ದು ಸಮಾಜ ಸೇವೆಯಲ್ಲಿ ಇರತಕ್ಕಂಥ ಟೀಕೆಗಳನ್ನು ಸ್ವೀಕಾರ ಮಾಡತಕ್ಕಂಥ ಮಾನಸಿಕತೆಗಳು ಇರಬೇಕು. ಅದರ ಗುರಿಯೆಡೆಗೆ ಹೋಗುವಂತದ್ರಲ್ಲಿ ತಪ್ಪಿರಬಾರದು. ಟೀಕೆಗಳು ಸಹಜ, ಗುರಿ ಅದು ನಮ್ಮ ಧರ್ಮ, ಗುರಿಯೆಡೆಗೆ ಹೋಗಬೇಕು. ನನಗನ್ನಿಸಿ ಎಲ್ಲ ಟೀಕೆಗಳನ್ನು ಎದುರಿಸಿ ಇವತ್ತು ಬಿರುವೇರು ಕುಡ್ಲವನ್ನ ಸಮರ್ಥವಾಗಿ ಉದಯ ಪೂಜಾರಿ ಅವರು ಕಟ್ಟಿದ್ದಾರೆ. ಬಿರುವೇರು ಕುಡ್ಲ ನಂತರ ಅದನ್ನು ಬದಲಾವಣೆ ಮಾಡಿದ್ದಾರೆ. 4 ಯುವಕರು ಸೇರಿದ್ರೆ ಅಲ್ಲಿ ಮನೆ ನಿರ್ಮಾಣ ಆಗುತ್ತೆ, ಆಂಬ್ಯುಲೆನ್ಸ್ ಬರುತ್ತೆ, ಸೇವಾ ಕಾರ್ಯಗಳಾಗುತ್ತೆ. ಭಾಷೆ ಅಂದ್ರೆ ತಮ್ಮ ಕಲ್ಪನೆಗಳಿತ್ತು ಬಿರುವೇರು ಕುಡ್ಲದ ಬಗ್ಗೆ. ಅದು ಯಾವುದೋ ಒಂದು ಜಾತಿಗೆ ಸೀಮಿತ ಆಗುತ್ತೆ, ಯುವಕರ ತಂಡ ಯಾವುದೋ ಒಂದು ವ್ಯವಸ್ಥೆಗೆ ಅವರು ರಾಜಕಾರಣಕ್ಕೆ ಬರಬಹುದು, ಈ ಎಲ್ಲ ಕಲ್ಪನೆಗಳ ಅಡಿಯಲ್ಲಿ ಅವರ ಆಶ್ರಯಕ್ಕೋಸ್ಕರ ಮಾಡಿದ್ದಾರೆ. ಉದಯ ಪೂಜಾರಿ ಅವರು ಯಾವತ್ತೂ ಈ ಸಂಘಟನೆಯನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಿಲ್ಲ, ತನ್ನ ಸ್ವಂತಕ್ಕೆ ಬಳಸಿಕೊಳ್ಳಿಲ್ಲ. ಯುವಕರನ್ನ ಸನ್ಮಾರ್ಗದಲ್ಲಿ ನಡೆಸುವುದಕ್ಕೆ, ಸಂಸ್ಕಾರ ಕೊಡುವುದಕ್ಕೆ ಅವ್ರಿಗೆ ಆ ರೀತಿಯ